ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ನೀರು ಕುಡ್ಕೊಂಡು ನಮ್ಮ ಜಿಮ್ಮಿಗೆ ಸ್ವಲ್ಪ ಕಾಟ ಕೊಡ್ತಿದ್ದೆ. ಕಾಟ ಕೊಟ್ಕೊಂಡು ಮುಟ್ಟು ಮಾಡಿಬಿಟ್ಟು ಸೊ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂತಂದ್ರೆ ನಾನು ರೂಮ್ಗೆ ಹೋಗಿ ಗಿಡಗಳಿಗೆ ನೀರು ಹಾಕ್ತಿದ್ದೆ. ಸೊ ಆಮೇಲೆ 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿ 12 ಸೂರ್ಯ ನಮಸ್ಕಾರ ಮಾಡಿದೆ. ಸೊ 12 ಸಲ ಮಾಡಬೇಕದು. ಸೊ ನಾನು 3ಕ್ಕೆ ಮುಕ್ತಾಯ ಮಾಡಿಬಿಟ್ಟು 3 ಸಲ ಮಾತ್ರ ಮಾಡ್ತೀನಿ. ಸೊ ನಮಸ್ಕಾರ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಮನೆಗೆ ಗುಡಿಸ್ಬಿಟ್ಟು ನಮ್ಮ ಜಿಮ್ಮಿಗೆ ಸ್ವಲ್ಪ ಮುದ್ದು ಮಾಡಿಬಿಟ್ಟು ಸೊ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬೇಗ ರೆಡಿಯಾಗಿ ಬ್ಯಾಕ್ ಪ್ಯಾಕ್ ಮಾಡ್ಕೊತಿದ್ದೆ. ಸೊ ಫೈನಲಾಗಿ ರೆಡಿಯಾಗಿದೆ. ಸೋಮವಾರ ಬೇರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಲೇಟ್ ಆಗಿಬಿಟ್ಟೈತೆ ಅಂದ್ಕೊಂಡು ನಾಷ್ಟ ಏನೂ ಮಾಡ್ದೇ ಬೇಗ ಬಸ್ ಸ್ಟಾಪಿಗೆ ಓಡೋದೆ. ಸೊ ಓಡೋಗಿ 1 ಅವರ್ ಆದಮೇಲೆ ಕೊನೆಗೂ ಒಂದು ಖಾಲಿ ಬಸ್ ಬಂತು. ಸೊ ಇದು ಸೋಮವಾರ ಆಗಿರೋ ಕಾರಣದಿಂದ ನಮ್ಮ ಬಸ್ಸಿಗೆ ಫುಲ್ಲು ಮುಟ್ಕೊಂಡ್ಬಿಟ್ಟಿದ್ರು. ಈ ಖಾಲಿ ಬಸ್ ಬಂದ್ಬಿಟ್ರೆ ಸಾಕು, ಬರ್ಗೆಟ್ ನಿಂತ್ಕೊಂಡ್ಬಿಟ್ಟಿರೋಂಗೆ ಕಿಟಕಿಯಿಂದನೇ ಸೀಟ್ ಹಾಕ್ಬಿಡ್ತಾರೆ. ಸೊ ನಮ್ಮ ಇದರಲ್ಲೂ ಸೀಟ್ ಹಾಕಿದ್ರು. ನಾನು ಲಾವಣ್ಯ ಅದನ್ನು ಎತ್ತಾಕ್ಬಿಟ್ಟು ಹಿಂದೆ ನಾನು ಲಾವಣ್ಯ ಕೂತ್ಕೊಂಡ್ವಿ. ಸೊ ಸೀಟ್ ಎತ್ತಾಕಿದ್ಮೇಲೆ ಜಗಳ ಹೆಂಗೆ ಮಾಡ್ತಾರೆ ಬನ್ನಿ ತೋರಿಸ್ತೀನಿ. ನಾನು ಮಾತಾಡ್ತಾ ಸೊ ಬಸ್ಸೇನು ಅವ್ರ ಮಾವಂದೆಲ್ಲ ಅಂದ್ಕೊಂಡು ಬ್ಯಾಗ್ನ ಎತ್ತಿ ಬೇರೆ ಕಡೆ ಮಾಡಿಬಿಟ್ಟು ನಾವು ಕುತ್ಕೊಂಡು ಮುಂದೆ ಬರ್ತಿದ್ವಿ. ಸೊ ಈ ವಿಡಿಯೋ ಮಾಡೋಕೆ ಹೋಗ್ಬಿಟ್ಟು ನನ್ನ ಹೆಡ್ಫೋನ್ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು. ಸೊ ಬಸ್ಸಲ್ಲಿ ಮಾಡೋಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ ಅಂದ್ಕೊಂಡು ಆ ಹೆಡ್ಫೋನ್ ಎತ್ಕೊಂಡು ಆಟಾಡ್ಕೊಂಡು ಸೊ ಹಾಗೆ ಹೋಗ್ತಾ ಬ್ಲೂ ಬುಕ್ ತೊಗೊಂಡೋಗೋಣ ಅಂತಂದ್ಬಿಟ್ಟು ನಾನು ಅದು ಬ್ಲೂ ಬುಕ್ ತೊಗೊಂಡು ರಾಧಿಕಂಗೆ ತಗೊಂಡು ಹಂಗೆ ಹೋಗ್ತಾ ಇದ್ವಿ ನಡ್ಕೊಂಡು. ಸೊ ಈ ID ಕಾರ್ಡ್ ಇಲ್ಲದೆ ನಮ್ಮ ಡಾನ್ ಬಾಸ್ಕೊಂಡ್ರೆ ಅಲೋ ಮಾಡಲ್ಲ. ಸೊ ಸೆಕ್ಯೂರಿಟಿ ಗಾರ್ಡ್ ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ID ಕಾರ್ಡ್ ಹಾಕೊಳ್ಳಿ ಅಂತ ನಿಂತ್ಕೊಬಿಟ್ಟಿರ್ತಾರೆ. ಸೊ ಕನ್ನಡ ಕ್ಲಾಸ್ ಇತ್ತು ಅಂತ ಕೇಳಿದ ತಕ್ಷಣ ಓಡಿ ಕ್ಲಾಸಿಗೆ ಹೋದ್ವಿ. ಸೇರಿಸ್ಕೊಳ್ಳಲ್ಲ ಅಂದ್ಕೊಂಡೋದ್ವಿ, ಸೇರಿಸ್ಕೊಂಡ್ರು. ಸೊ ಹಾಗೆ ಲಂಚ್ ಮಾಡ್ಕೊಂಡು ನಮ್ಮ ರಿತಿಕಾ ಕಳ್ಳೆಕಾಯಿ ತಂದಿದ್ಲು. ಸೊ ಕಳ್ಳೆಕಾಯಿ ತಿಂದ್ಕೊಳ್ಳಿ ನನ್ನ ಫ್ರೆಂಡ್ ಒಬ್ಬ ನನಗೆ ಮಾವಿನ ಹಣ್ಣು ಕೊಟ್ಟ. ಸೊ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು. ನಂಗೆ ಮಾವಿನ ಹಣ್ಣು ಅಂದರೆ ಪಂಚಪ್ರಾಣ. ಸೊ ಮಾವಿನ ಹಣ್ಣು ತಿನ್ಕೊಂಡು ಒಬ್ಬೊಬ್ಬಳೇ ಕೂತ್ಕೊಂಡು ಸೊ ಕ್ಲಾಸೆಲ್ಲ ಮುಗಿಸ್ಕೊಂಡು ಜೆರಾಕ್ಸ್ ಅಂಗಡಿಗೆ ಹೋಗಿ ಎಲ್ಲ ಜೆರಾಕ್ಸ್ ಎಲ್ಲ ತೆಗೆಸ್ಕೊಬೇಕು, ಏನೇನೋ ಮಾಡಿಸ್ಕೊಬೇಕಿತ್ತು ಅಂತ ಜೆರಾಕ್ಸ್ ಅಂಗಡಿಯಿಂದ ಕೆಂಗೇರಿ ಬಸ್ ಹತ್ತಿ ಕೆಂಗೇರಿಗೆ ಹೋದ್ವಿ. ಕೆಂಗೇರಿ ಫುಲ್ ರಶ್ ಇತ್ತು. ಆದರೆ ನುಗ್ಗಿ ಬಸ್ ಹತ್ಕೊಂಡು ಸೀಟ್ ಇಟ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ನಮ್ಮ ಜಿಮ್ಮಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದ, ಯಾವಾಗ ಬಂದಿವಳು ನಂಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಏನು ಫ್ರೆಶ್ ಅಪ್ ಆಗದೆ ಫಸ್ಟ್ ನಮ್ಮ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋದೆ. ಸೊ ಬನ್ನಿ ನಾನು ನಿಮಗೆ ನನ್ನ ಪೀಸ್ಫುಲ್ ಪ್ಲೇಸ್ ತೋರಿಸ್ತೀನಿ. ಸೊ ನಾನು ಯಾವಾಗಲೂ ಇಲ್ಲೇ ಕೂತ್ಕೊಳ್ಳೋದು, ಈ ಕ್ಲೌಡ್ಸು ಸನ್ಸೆಟ್ಟು ಎಲ್ಲ ನೋಡ್ಕೊಂಡು ಆರಾಮಾಗಿ ಒಂದು ಪೀಸ್ಫುಲ್ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಸೊ ನಂಗೆ ತುಂಬ ಇಷ್ಟ. ಆಮೇಲೆ ಅಲ್ಲಿ ಟಾಮ್ ಮತ್ತು ಟಾಮಿ ಎಲ್ಲ ಇರ್ತಾರೆ. ಸೊ ಇಲ್ಲಿಗೆ ನನ್ನ ಡೇ 41 ಮಿನಿ ವ್ಲಾಗ್ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಬಾಯ್. ಅಷ್ಟೇ.